ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ಸೊ ವಿಶೇಷವಾಗಿ 31 ಜಿಲ್ಲೆಯ ಎಲ್ಲ ನಮ್ಮ ನೇಷನ್ ಟಿವಿ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ವಿಶೇಷವಾದಂತ ಒಂದು ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಇತ್ತೀಚೆಗಷ್ಟೇ ವುಮೆನ್ಸ್ ಅಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿ ಮಹಿಳೆಯರ ಪರ ಗಟ್ಟಿ ಧ್ವನಿಯಾಗಿ ನಿಂತಿರುವಂತ CM ಸೂಫಿಯಾ ಮೇಡಮ್. ಸೊ ಇತ್ತೀಚೆಗಷ್ಟೇ ಒಂದು ಇಂಟರ್ವ್ಯೂ ಮಾಡಿದ್ವಿ. ಸೊ ಅವ್ರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀವಿ. ಮೇಡಮ್ ನಮಸ್ತೆ. ನಮಸ್ಕಾರ. ಹಲೋ ಮೇಡಮ್, ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ, ತಾವ್ ಹೇಗಿದ್ದೀರಾ? ಸೊ ಇವಾಗ ಪ್ರಸ್ತುತ ಆಲ್ಮೋಸ್ಟ್ ಏನು ಎಲ್ಲಾ ಕಡೆನು ಆಲ್ಮೋಸ್ಟ್ ತುಂಬಾ ಚಾಲ್ತಿಯಲ್ಲಿ ಮತ್ತೆ ನಿಮ್ಮ ಹೆಸರು ತುಂಬಾ ಕಡೆ ಕೇಳ್ಪಡ್ತಾ ಇದಾರೆ ಮೇಡಮ್. ಸುದ್ದಿ ಎಲ್ಲ ಆಲ್ಮೋಸ್ಟ್ ಹರಡ್ತಾ ಇದೆ. ಎಲ್ಲರೂ ಹಿಂದೂಸ್ ಮುಸ್ಲಿಮ್ಸ್ ಎಲ್ಲರೂ ನಿಮ್ನ ಕೇಳ್ತಿದ್ದಾರೆ, ಈ ತರ ವುಮೆನ್ಸ್ ಬರ್ಬೇಕು, ಇನ್ನೂ ಒಂದು ಎಪಿಸೋಡ್ ಮಾಡಿ ಅಂತ ಒಂದು ಪ್ರೇಕ್ಷಕರ ಒತ್ತಾಯ ಮೇಲೆ ನಿಮ್ದೊಂದು ಸಂದರ್ಶನ ಮಾಡ್ಲಿಕ್ಕೆ ಇವತ್ತು ಬಂದಿದ್ವಿ. ಏನ್ ಹೇಳಿ ಇಷ್ಟಪಡ್ತೀನಿ? ನಾನು ಯಾವಾಗ್ಲೂ ನಿಮಗೆ ಋಣಿಯಾಗಿರ್ತೇನೆ. ಯಾಕೆಂದ್ರೆ ನಾನು ಒಂದು ಸಾಮಾನ್ಯ ಮಹಿಳೆ. ಇವತ್ತು ನನ್ನನ್ನ ನೀವು ಈ ಮಟ್ಟಿಗೆ ತಲುಪಿಸಿದಂದ್ರೆ ನಾನು ಯಾವಾಗ್ಲೂ ನಿಮ್ಮಂಥ ರಿಪೋರ್ಟರ್ಗಳಿಗೆ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೇನೆ. ಅಂತ ಹೆಣ್ಮಕ್ಳು ಯಾರಾದ್ರೂ ಇರ್ಲಿ, ಯಾವ ಸಮಸ್ಯೆನೇ ಇದ್ರೇನು ಅದಕ್ಕೆ ಅದಕ್ಕೆ ಕಡಿವಾಣ ಇದೆ, ಅದಕ್ಕೆ ಹಾಕೋಣ. ಅದಕ್ಕೆ ನಾನು ಬರ್ತಾ ಇದ್ದೀನಿ. ನನ್ನನ್ನ ಶಕ್ತಿ ತುಂಬಿಸಿ ನಾನು ಈ ಸತಿ ಎಲೆಕ್ಷನ್ ಅಲ್ಲಿ ಬರ್ತಾ ಇದ್ದೀನಿ. ಈ ಎಲೆಕ್ಷನ್ ಅಲ್ಲೂ ಸಹ ತಾವು ನನ್ನ ಶಕ್ತಿ ತುಂಬಿಸಿ, ನನ್ನ ಸ್ಫೂರ್ತಿ, ನನ್ನನ್ನ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ನನಗೆ ಗೆಲುವಾಗ್ಲಿ ಅಂತ ಅಂದ್ಬಿಟ್ಟು ಆಲ್ರೆಡಿ ನನಗೆ ಬಹಳ ಜನ ಅಂದ್ರೆ ನಾನು ಏನ್ ಹೇಳಿ ಸಾವಿರ ಇದ್ರೊಳಗೆ ನನಗೆ ಕರೆಗಳು ಬರ್ತಾ ಇದೆ. ಮೊನ್ನೆ ಬೀದರಲ್ಲೂ ಗುಲ್ಬರ್ಗದಲ್ಲೂ ನಾನು ಹೋಗಿದ್ದೆ. ಅಲ್ಲೂ ಸಹ ಹೆಣ್ಮಕ್ಳು ಅಲ್ಲಿ ಆಗ್ತಿರೋದು ಅವರ ಅನ್ಯಾಯದ ಬಗ್ಗೆ ಮಾತಾಡಿದ್ದಾರೆ. ಅದಕ್ಕೋಸ್ಕರ ನಾನು ಇಲ್ಲ, ಇದು ಬರ್ಲೇಬೇಕು, ಈ ಒಂದು ವಾಯ್ಸ್ ಅನ್ನ ಒಂದು ನ್ಯಾಯಕ್ಕೋಸ್ಕರ ಆದ್ರೂ ಹೋರಾಟ ಮಾಡ್ಲೇಬೇಕು. ಯಾಕೆಂದ್ರೆ ನಂದು ಅಬ್ಸಲ್ಯೂಟ್ಲಿ ಪಬ್ಲಿಕ್ ಟ್ರಸ್ಟ್ ಅಲ್ಲಿ ನಾನು ಇಷ್ಟೊಂದು ಏನು ಕೆಲಸ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ನನಗೆ ಅಧಿಕಾರಕ್ಕೆ ಬಂದ್ರೇನೆ ನಾನು ಏನಾದ್ರೂ ನನ್ನ ಆಗ್ತಿರೋ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಹಿಂದೂ ಇರ್ಲಿ, ಮುಸ್ಲಿಂ ಇರ್ಲಿ, ಜೈನ್ ಇರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಹೆಣ್ಣು ಯಾವಾಗ್ಲೂ ಹೆಣ್ಣಿನ ದುಃಖ ಒಂದು ಹೆಣ್ಣೆ ಅರಿಯೋದು. ಅವಳಿಗೆ ಗೊತ್ತಿರತ್ತೆ ಆ ಹೆಣ್ಣು ಯಾವ ಕಷ್ಟದಲ್ಲಿದ್ದಾಳೆ, ಅವಳಿಗೆ ಏನ್ ತೊಂದರೆ ಇರೋದನ್ನ ಚೆನ್ನಾಗಿ ಅರಿತ್ಕೊಂಡು ಒಂದು ತಾಯಿಯ ಸ್ಥಾನದಲ್ಲಿ ನಿಂತ್ಕೊಂಡು, ಒಂದು ಅಕ್ಕನ ಸ್ಥಾನದಲ್ಲಿ ನಿಂತ್ಕೊಂಡು, ಒಂದು ತಂಗಿಯ ಸ್ಥಾನದಲ್ಲಿ ಇಟ್ಕೊಂಡು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತೇನೆ ಅಂತ ನಾನು ಹೇಳ್ತಾ ಇದ್ದೇನೆ. ಈಗ BBMP ಚುನಾವಣೆ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ. ಸೊ ಚುನಾವಣೆಗಳು ಹತ್ರ ಇದೆ. ಸಾರ್ವಜನಿಕ ಅಂದ್ರೆ ಏನು ಕಾರ್ಪೊರೇಷನ್ ಎಲೆಕ್ಷನ್ಸ್ ಆಲ್ಮೋಸ್ಟ್ ಇನ್ನೊಂದು 2-3 ತಿಂಗಳಲ್ಲಿ ಮಾಡ್ಬೇಕು ಅಂತ ಎಲ್ಲ ರೆಡಿ ಆಗಿದೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸೊ ನೀವ್ ಯಾವ ತರ ಕಂಟೆಸ್ಟ್ ಮಾಡಿ, ಮತ್ತೆ ಯಾವ ತರ ನಿಮ್ಮ ಕಡೆಯಿಂದ ವುಮೆನ್ಸ್ ಕಂಟೆಸ್ಟ್ ಯಾವ ತರ ಇರುತ್ತೆ? ನನಗೆ ಏನಂದ್ರೆ, ಇವಾಗ ಕಾಂಗ್ರೆಸ್ ಪಕ್ಷದವರು, ಬಿಜೆಪಿ ಬಿಡಿ, ಯಾವಾಗ್ಲೂ ಅದು ವಿರೋಧ ಪಕ್ಷದಲ್ಲಿ ನಾವು ಮುಸಲ್ಮಾನರು ಬಿಜೆಪಿ ಪಕ್ಷನ ವಿರೋಧ ಪಕ್ಷ ಅಂತಾನೆ ನಾವು ಎಲ್ಲರೂ ನಮ್ಮ ಸಮುದಾಯ ಅದು ಭಾವಿಸೋದು. ಆದ್ರೆ ಕಾಂಗ್ರೆಸ್ ಪಕ್ಷದವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ 369 ಏನೋ ವಾರ್ಡ್ಗಳಲ್ಲ, 369 ವಾರ್ಡ್ಗಳಿಗೆ ಇದುವರೆಗೆ 1700 ಅಪ್ಲಿಕೇಶನ್ ಏನೋ ಹಾಕಿದಾರಂತೆ. ಅದು 50,000 25,000 ಅಂದ್ಬಿಟ್ಟು. ನಾನು ಒಂದ್ ಪ್ರಶ್ನೆ ಕೇಳಕ್ ಬಯಸ್ತೀನಿ ಕಾಂಗ್ರೆಸ್ ಪಕ್ಷದವ್ರಿಗೆ. 369 ಸೀಟ್ ಕೊಟ್ಟಿದ್ದವ್ರಿಗೆ ನೀವು ಆಕಾಂಕ್ಷಿಗಳನ್ನ ಆಯ್ಕೆ ಮಾಡ್ತೀರಾ, ಸರಿ ತಾನೆ? ಆಯ್ಕೆ ಮಾಡಿದ್ಮೇಲೆ ಆ ಉಳ್ದಿದ್ದ ದುಡ್ಡನ್ನ ಆ ಕಾರ್ಯಕರ್ತರಿಗೆ ನೀವು ಹಿಂತಿರುಗಿಸ್ತೀರಾ, ಇಲ್ಲ ಅದನ್ನ ತಾವೇ ಇಟ್ಕೊಳ್ತೀರಾ ಅನ್ನೋ ಪ್ರಶ್ನೆ ನಾನು ಕಾಂಗ್ರೆಸ್ ಪಕ್ಷದವ್ರಿಗೆ ನಾನು ಕೇಳಕ್ ಬಯಸ್ತಾ ಇದ್ದೇನೆ. ಅಂದ್ರೆ ಇವಾಗ ಪ್ರಸ್ತುತ ನಿಮ್ಮ ಒಂದು ಹೋರಾಟ ಯಾವ ತರ ಇರುತ್ತೆ ಮೇಡಮ್? ಲೈಕ್ ಯಾಕಂದ್ರೆ ಯಾವುದೇ ಒಂದು ಪಕ್ಷದಲ್ಲೂ ಅಷ್ಟೇ ದುಡ್ಡು ಅಂತ ಇದಾರೆ. ಸೊ ಅದಕ್ಕೆ ಆಲ್ಮೋಸ್ಟ್ ನಿಮ್ಮ ಸೈಡ್ ಇಂದ ನೀವ್ ಯಾವ ತರ ಒಂದು ಹೋರಾಟಗಳು ಮಾಡ್ತೀರಾ? ಯಾಕಂದ್ರೆ ಜನರಲ್ ಆಗಿ ನೀವು ಮಹಿಳೆಯರ ಪರ ಮತ್ತೆ ಶೋಷಿತರ ಪರ, ವಿಶೇಷವಾಗಿ ನೊಂದವರ ಪರ ಧ್ವನಿ ಎತ್ತಾ ಬರ್ತಾ ಇದ್ದೀರಾ. ಸೊ ಈ ಒಂದು ಚುನಾವಣೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ? ಸೊ ಯಾವ ತರ ತಯಾರಿ ಇರುತ್ತೆ ನಿಮ್? ನೋಡಿ ಸಂತೋಷ್ ಅವರೇ, BBMP ಚುನಾವಣೆ ಅಂದ್ರೆ ಅಗತ್ಯವಾಗಿರೋದು. ವಾರ್ಡಲ್ಲಿ ಏನೇನು ಅಗತ್ಯ ಇದೆ, ಚರಂಡಿ, ನಿಮ್ಮ ನೀರಿನ ಸೌಕರ್ಯ, ವಿದ್ಯಾಭ್ಯಾಸ, ಬಡವ್ರ ಮಕ್ಕಳಿಗೆ ಯೂನಿಫಾರ್ಮು, ಶೂಸ್, ಅವ್ರ ವರ್ಷಕ್ಕೊಂದ್ಸರ ಕೂಲಿ ಕಾರ್ಮಿಕರ ಮಕ್ಳಿರ್ತಾರೆ ಅಂಥವ್ರಿಗೆ, ಮತ್ತೆ ಬಡವರು ತಂದೆ ತಾಯಿಯಂದಿರ್ತಾರೆ ಅವ್ರಿಗೆ ಆರೋಗ್ಯಕ್ಕೋಸ್ಕರ, ಅವ್ರಿಗೆ ಹಾಸ್ಪಿಟಲ್ ಫೆಸಿಲಿಟಿ. ನಾನು ಒಂದು ಲೀಗಲ್ ಟೀಮ್ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಒಂದು ಲಾಯರ್ ಟೀಮೇ ಇದೆ, ಲೀಗಲ್ ಟೀಮ್. ಯಾಕಂದ್ರೆ ಒಂದು ಶೋಷಣೆ ಆಗ್ತಿರೋದು ಹೆಣ್ಮಕ್ಳಿಗೆ ಒಂದು ನ್ಯಾಯ ಕೊಡಿಸ್ಬೇಕಂದ್ರೆ ಲೀಗಲ್ ಟೀಮ್ ಬೇಕೇ ಬೇಕು. ಆ ತರ ಯಾವ ಪ್ರತಿನಿಧಿ ಎಲ್ಲಾದ್ರೂ ನೀವು ನೋಡಿದಿರಾ? ಲೀಗಲ್ ಟೀಮ್ ಯಾವ್ದಾದ್ರು ಪ್ರತಿನಿಧಿಗಳು ಆಯ್ಕೆ ಆಗಿದ್ದವರು MLA ಆಗ್ಲಿ, MP ಆಗ್ಲಿ, ಇವಾಗ 11 ವರ್ಷ ಹಿಂದೆನೆ ಕಾರ್ಪೊರೇಟರ್ ಆಗಿದ್ರಲ್ಲ, ಅವ್ರ ಹತ್ರ ಒಂದು ಲೀಗಲ್ ಟೀಮ್ ಇತ್ತಾ? ಇಲ್ಲ. ನಾನು ಆ ಸೌಲಭ್ಯನೂ ಸಹ ನಾನು ಒಂದು ಲೀಗಲ್ ಟೀಮ್ ಇರುತ್ತೆ, ನನ್ನ ಹತ್ರ ಒಂದು ಮೆಡಿಕಲ್ ಟೀಮ್ ಇರುತ್ತೆ. ಯಾಕೆಂದ್ರೆ ಯಾವಾಗ ಆರೋಗ್ಯ ಇಸ್ ವೆರಿ ಇಂಪಾರ್ಟೆಂಟ್
ಅಲ್ವಾ, ಹೈಜಿನಿಕ್ ಅವ್ರಿಗೆ ಕೊಡಬೇಕು. ಆರೋಗ್ಯ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನ ಇರ್ತಾರೆ ಹಾಸ್ಪಿಟ್ಲಿಗೆ ಹೋಗಕ್ ಆಗಲ್ಲ ಅಂತವ್ರಿಗೆ ಮನೆ ಹತ್ರ ಬಂದ್ಬಿಟ್ಟು ಆತರ ಬಹಳಷ್ಟು ಸಾಫ್ಟ್ವೇರ್ ಕಂಪನಿಗಳು ಸಹಾಯ ಮಾಡ್ತಾ ಇದ್ದಾರೆ. ಬೇರೆ ಆರ್ಗನೈಸೇಷನ್ ಅವರು ಬಂದು ಸಹಾಯ ಮಾಡ್ತಾ ಇದ್ದಾರೆ. ಒಂದು ದೇಸಾಯಿ ಅಂತ ಅನ್ಬಿಟ್ಟು ಇಲ್ಲೊಂದು ಹಾಸ್ಪಿಟಲ್ ಇದೆ ರಾಮಗುಂಡನಹಳ್ಳಿಯಲ್ಲಿ, ಅವರು ಸಹ ಬಹಳ ಸಹಾಯ ಮಾಡ್ತಿದ್ದಾರೆ. ಆಮೇಲೆ ಕಾಡ್ಗೋಡಿಯಲ್ಲಿ ಸ್ಕೈ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತ ಅನ್ಬಿಟ್ಟು ನೂರ್ ಖಾನ್ ಅವರು ಸಹ ಅವರು ಬಹಳ ಸಹಾಯ ಮಾಡ್ತಿದ್ದಾರೆ. ನಾವು ಆತರ ಹೋಗ್ಬಿಟ್ಟು ಅವ್ರನ್ನ ಅಪ್ರೋಚ್ ಮಾಡಿ, ಅಂತ ಕಂಪನೀಸ್ ಅವ್ರಿಗೆ ಅಪ್ರೋಚ್ ಮಾಡಿ, ನಮ್ಮ ವಾರ್ಡ್ ಅಲ್ಲಿ ನಡೀತಾ ಇದೆ ಅಂತ ಅನ್ಬಿಟ್ಟು ನಾವು ಆರೋಗ್ಯ ತಪಾಸಣೆನೂ ನಾವು ಮಾಡಬಹುದು. ಮೇಡಮ್, ನಿಮ್ಮ ಒಂದು ಪ್ರಮುಖ ಪ್ರಣಾಳಿಕೆಗಳು ಏನೇನಿರುತ್ತೆ ನೀವು ಎಲೆಕ್ಷನ್ಗೆ, ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ? ಹಾಗೆ ಯಾರ ಪರ ನೀವು ಜಾಸ್ತಿ ಒಂದು ಸ್ಟ್ಯಾಂಡ್ ತಗೊಂತೀರಾ? ನಾನು ಫಸ್ಟ್ ಆಫ್ ಆಲ್ ನನ್ನ ವಾರ್ಡನ್ನ ಕ್ಲೀನ್ ಇಟ್ಕೊಳ್ಬೇಕು. ಫಸ್ಟ್ ನಾನು ಆಯ್ಕೆ ಆಗ್ತಿರೋದೇ BBMP ಅಂತ ಅಂದ್ರೆ ನನ್ನ ಮನೆ ಅಕ್ಕಪಕ್ಕ, ನನ್ನ ವಾರ್ಡಿನಲ್ಲಿ ನಡೀತಿರೋದು ಅಕ್ಕಪಕ್ಕ ಎಷ್ಟು ಏನು ಎಲ್ಲ ನಿಮಗೆ ಗೊತ್ತೇ ಇದೆ. ಸೆಕೆಂಡು, ಹೆಣ್ಣಿಗೋಸ್ಕರ ಆಗ್ತಿರೋದು ಕಷ್ಟಗಳು, ದೌರ್ಜನ್ಯಗಳು, ಡೌರಿ ಕೇಸ್ ಇರ್ಲಿ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇರ್ಲಿ, ಇದು ತಲ್ಲಾಕ್ ಬಗ್ಗೆ ಇರ್ಲಿ. ತಲ್ಲಾಕು ಸಹ ಕುರಾನಲ್ಲಿ ಇರೋದೇ ಒಂದು, ಇವಾಗ ಮಾಡ್ತಿರೋದೇ ಒಂದು. ನಮ್ಗೆ ಕಾನೂನಿದೆ, ಮುಸ್ಲಿಂ ವುಮೆನ್ಸ್ ಪ್ರೊಟೆಕ್ಷನ್ ಅಂತ ನಮ್ಗೆ 2019 ಅಲ್ಲೇ ನಮ್ಗೆ ಒಂದು ಕಾನೂನು ಬಂದಿದೆ. ಅದು ನಮ್ಮ ಸಮುದಾಯದಲ್ಲಿ ಹೆಣ್ಮಕ್ಳಿಗೆ ಅದು ಅರಿವಿಲ್ಲ, ಬಡ ಜನರಿಗೆ ಅದು ಅರಿವಿಲ್ಲ. ಯಾಕಂದ್ರೆ ಇವಾಗ ಕೋರ್ಟಿಗೆ ಹೋಗ್ಬೇಕಂದ್ರೆ ಲಕ್ಷಗಟ್ಲೆ ನೀವು ಲಾಯರ್ಗಳಿಗೆ ದುಡ್ಡು ಕೊಡ್ಬೇಕು. ಅದಕ್ಕೋಸ್ಕರನೇ ನಾನು ಒಂದು ಲೀಗಲ್ ಟೀಮ್ ಇಡ್ತೇನೆ. ನನ್ನ ವಾರ್ಡ್ ಅಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗ್ತಾ ಇದೆ, ಯಾರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ನೋಡಿ. ಇವಾಗ ನನಗೆ ಒಂದು ಕಾಡ್ಗುಡಿಯಿಂದ ಒಂದು ಹೆಣ್ಮಗು, ಇದು ವಿಜಯನಗರ ಎಲ್ಲೋ ಇರ್ತಾಳಂತೆ, ಅವಳದು 2ನೇ ಮದ್ವೆ. ಅಂದ್ರೆ ಆ ಹುಡುಗಂದು ಮದ್ವೆ ಆಗಿದ್ದಾನಲ್ಲ, ಅವನು ಕಾಂಗ್ರೆಸ್ಸಿನ ಹಿರಿಯ ಮುಖಂಡ ಅಂತೆ ಕಾಡ್ಗುಡಿಯಲ್ಲಿ. ಅವ್ರು ಏನ್ ಮಾಡಿದ್ದಾರೆ, ಫಸ್ಟ್ ಹೆಂಡತಿ ಸತ್ತೋಗಿದ್ದಾರೆ, 2ನೇ ಹೆಂಡತಿಗೆ 4 ತಿಂಗಳು ಗಂಡು ಮಗು ಆಗಿದೆ ರೀ. ಆ ಮಗುಗೆ ತಾಯಿಗೂ ಮನೆಯಿಂದ ಹೊರಗೆ ಹಾಕಿ ಬೇರೆ ರಾಜ್ಯದಲ್ಲಿ ಹೋಗಿ ಕಳ್ತನದ ಮದ್ವೆ ಮಾಡ್ಕೊಂಡು ಬಂದಿದ್ದಾರೆ. ಆ ತರ ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟು ನೀವು ಕಳ್ತನದ ಮದ್ವೆ ಮಾಡಕ್ ಅಗತ್ಯ ಏನಿತ್ತು? ನೀವು ನಿಮ್ ಹೆಂಡತಿಯಿಂದ ಪರ್ಮಿಷನ್ ತಗೊಂಡ್ರ ನೀನ್ ಮದ್ವೆ ಆಗ್ತಾ ಇದ್ದೀನಿ ಅಂತ? ಯಾಕೆ ನಮ್ಮ ಇಸ್ಲಾಂ ಅಲ್ಲಿ ಇಲ್ವಾ? ಇಸ್ಲಾಂ ಅಲ್ಲಿ ಇದೆಯಲ್ಲ, ನೀನು ಮೊದಲನೇ ನಿನ್ ಹೆಂಡತಿ ಜೊತೆ ನೀನ್ ಪರ್ಮಿಷನ್ ಕೊಟ್ರೇನೆ, ಅವಳಿಗೆ ಇರೋ ಸೌಕರ್ಯ ನೀನ್ ಕೊಟ್ಮೇಲೆನೆ ನೀನು 2ನೇ ಮದ್ವೆನೋ 3ನೇ ಮದ್ವೆನೋ ನೀನ್ ಮಾಡ್ಬೇಕು. ನೀನ್ ಯಾವ್ದು ಸೌಕರ್ಯ ಕೊಡದೆ ಆ ಬಡ ಹೆಣ್ಮಕ್ಳು ಅಂತ ನೀನ್ ಅವ್ರ ಮನೆಗ್ ಕಳಿಸ್ಬಿಟ್ಟು ಅದ್ರ ಮೇಲೆ ನೀನ್ ಅತ್ಯಾಚಾರ ಮಾಡ್ತಿದ್ಯಲ್ಲಪ್ಪ. ಇದು ಯಾರು? ಇದು ಹೊಸಕೋಟೆಯಿಂದ 4 ಜನ ದೊಡ್ಡ ವ್ಯಕ್ತಿಗಳು ಹೋಗಿದ್ದಾರೆ ಮದ್ವೆಗೆ, ಕಳ್ತನದ ಮದ್ವೆ ಮಾಡಕ್ಕೆ. ಅವರು ವಿಟ್ನೆಸ್ದಾರರು. ಅವ್ರ ಹೆಸರು ನಾನು ಇವಾಗ ಬರ್ತಾ ಎಪಿಸೋಡ್ ಅಲ್ಲಿ ನಾನು ಬಂದು ಹೇಳ್ತೇನೆ. ಆ ಹೆಣ್ಮಗು ನನ್ನ ಹತ್ರ ಬಂದ್ರೆ ಅವಳ ಕೈಯಿಂದಾನೇ ಒಂದು FIR ಹಾಕಿ ಅವಳಿಗೆ ಮೇಂಟೆನೆನ್ಸ್ ಸಿಗ್ದಂಗೆ ನಾನು ಮಾಡ್ತೇನೆ. ಇದು ನಮ್ ಇಸ್ಲಾಂ ಅಲ್ಲಿ ಆಗ್ತಿರೋದು ಅನ್ಯಾಯಗಳಿದು. ಏನ್ರಿ 4 ಮದ್ವೆ ಇದೆ, 4 ಮದ್ವೆ ಯಾವಾಗ ಮಾಡ್ಕೊಳ್ಬೇಕು? ಆಗಿನ ಕಾಲದಲ್ಲಿ ಯುದ್ಧ ಆಗಿತ್ತು, ಅವಾಗ ಅನಾಥರಾಗಿದ್ರು ಬಹಳ ಜನ. ಅದು ಇಸ್ಲಾಂ ಹೋರಾಟಕ್ಕೆ ಅವರು ಯುದ್ಧ ಮಾಡಿದ್ದು. ಯಾವ್ದು ಲವ್ ಅಫೇರ್ ಗಳಿಗೆ ಯುದ್ಧ ಮಾಡಿಲ್ಲ ಅವರು. ಯಾವ್ದಾದ್ರು ರಾಜ್ಯ ಕಸ್ಕೊಳಕ್ಕೇನು ಅವರು ಯುದ್ಧ ಮಾಡಿರ್ಲಿಲ್ಲ. ಇಸ್ಲಾಂ ಧರ್ಮವನ್ನ ಹರಡಿಸೋದಕ್ಕೆ ಅವ್ರ ಮೇಲೆ ಆಗುತ್ತಿರೋ ಅನ್ಯಾಯದ ಬಗ್ಗೆ ಅವರು ಯುದ್ಧ ಮಾಡಿ, ಅಂತ ಹೆಣ್ಮಕ್ಳು ವಿಧವೆ ಆದ್ರು, ಅನಾಥ ಆದ್ರು ಮಕ್ಳು, ಅಂಥವ್ರಿಗೆ ಮದ್ವೆ ಮಾಡಿ ಅಂತ ಅನ್ಬಿಟ್ಟು ನಮ್ಗೆ ಪರ್ಮಿಷನ್ ಇರೋದು. ಇವಾಗ ಯಾವ ಯುದ್ಧ ನಡೀತಾ ಇದೆ ರೀ? ಇವಾಗ ಯಾವ ಯುದ್ಧ ನಡೀತಾ ಇದೆ? 3 ಆಗತ್ತೆ, 2 ಆಗತ್ತೆ, ನಮ್ಮ ಇಸ್ಲಾಂ ಅಲ್ಲಿ 4 ಇದೆ. ಯಾವ ಯುದ್ಧ ಮಾಡ್ತಾ ಇದ್ದೀರಾ? ನಿಮ್ಮ ಆಶಿಕಿಗೋಸ್ಕರ ನಮ್ಮಂತ ಹೆಣ್ಮಕ್ಳು ಬಲಿ ಆಗ್ಬೇಕಾ? ಅಂದ್ರೆ ಇವಾಗ ನೀವು ಇನ್ನೊಂದು ವಿಶೇಷವಾಗಿ ಸೂಫಿಯಾ ಮೇಡಮ್ ಅವರು ಆಲ್ಮೋಸ್ಟ್ ನೊಂದ ಮಹಿಳೆಯರ ಪರ ಸಪರೇಟ್ ಆಗಿ ಈ ತರ ಒಂದು ಪ್ರೊಟೆಸ್ಟ್ ಗಳ ಮುಖಾಂತರ, ಲೀಗಲ್ ಆಕ್ಷನ್ಸ್ ಗಳು ತಗೊಳ್ಳಿಕ್ಕೆ ಅವರದೇ ಒಂದು ಲೀಗಲ್ ಟೀಮ್ ಮಾಡುವ ಮುಖಾಂತರ ಆಲ್ಮೋಸ್ಟ್ ನೊಂದ ಮಹಿಳೆಯರ ಪರ ಧ್ವನಿ ಎತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾವುದೇ ಊರು, ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟ ಎಲ್ಲಿಂದನೂ ಸಹ ಬಂದ್ರು ಅವ್ರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದ್ರೆ ವಿನೂತನವಾಗಿ ಈ ತರ ಒಂದು ಕೆಲಸಗಳು ಮಾಡ್ತಿರೋದ್ರಲ್ಲಿ ಮಹಿಳೆಯರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾವು ನೋಡ್ದಂಗೆ ಸೂಫಿಯಾ ಮೇಡಮ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಬೇಕಾದ್ರೆ ವಿಶೇಷವಾಗಿ ಮುಂಬರುವ ದಿನಗಳಲ್ಲಿ ಈಗ ಜನಪ್ರತಿನಿಧಿಗಳು ಮೇಡಮ್, ಅವ್ರ ಬಗ್ಗೆನೂ ಎಲ್ಲೋ ಒಂದ್ ಕಡೆ ಜನಪ್ರತಿನಿಧಿಗಳಂದ್ರೆ ನಮ್ಮಲ್ಲಿ ಹೆಣ್ಮಕ್ಳಾಗಿ ಬಲ್ಕಿಸ್ ಬಾನು MLC ಆಗಿದ್ದಾರೆ, ಕನೀಸ್ ಫಾತಿಮಾ ಗುಲ್ಬರ್ಗದಲ್ಲಿದ್ದಾರೆ. ಯಾವ ಹೆಣ್ಣಿನ ಅನ್ಯಾಯದ ಬಗ್ಗೆ ಅವರು ಏನಾದ್ರು ಧ್ವನಿ ಎತ್ತಿದ್ದಾರೆ? ಯಾರ ಬಗ್ಗೆ ಧ್ವನಿ ಎತ್ತಿದ್ದಾರೆ? 2 ಇರೋದು ಹೆಣ್ಮಕ್ಳು, ಅದೂನು ಧ್ವನಿ ಎತ್ತಕ್ ಆಗ್ತಾ ಇಲ್ಲ ಅಂದ್ರೆ ನೀವು ನಿಮ್ಮ ಸ್ವಂತ ಹೆಣ್ಮಕ್ಳಿಗೆ, ನಮ್ಮಂತ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿರುವಾಗ ಎಷ್ಟ್ರಿ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಹೆಣ್ಮಕ್ಳು ಆ ತಂದೆ ತಾಯಿ ಅಂತ ಮಕ್ಳಿಗೆ ಕರ್ಕೊಂಡ್ ಬಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಫ್ಯಾಮಿಲಿ ಕೋರ್ಟ್ ಅಲ್ಲಿ ನಿಂತು ಅನಾಗತ್ಯವಾಗಿ ನೀವು ಕೊಡ್ತಿರೋ ಆ ತಲ್ಲಾಕ್ ಬಗ್ಗೆ ನಿಮಗೆ ಅರಿವೇ ಇಲ್ಲ. ಅದಕ್ಕೇನೆ ಹೇಳಿರೋದು. ಇದೆಲ್ಲ ನೋಡ್ಬಿಟ್ಟೇನೆ ನಮ್ಮ ಇದು ಹಕ್ ಪಿಕ್ಚರ್ ಬಂದಿರೋದು. ಇವತ್ತು
ಹಕ್ ಪಿಕ್ಚರ್ ಯಾಕೆ ಬಂತು? ನಮ್ಮಲ್ಲಿ ಆಗ್ತಿರೋದು ಶೋಷಣೆಗೋಸ್ಕರ, ನಮ್ಮ ಸಮುದಾಯದಲ್ಲಿ ಹೆಣ್ಮಕ್ಳಿಗೆ ಆಗ್ತಿರೋ ಶೋಷಣೆಗೋಸ್ಕರನೇ ಆ ಹಕ್ ಪಿಕ್ಚರ್ ಬಂದಿರೋದು. ತಾವೆಲ್ಲ ನೋಡಿ, ಹಕ್ ಪಿಕ್ಚರ್ ಅನ್ನ ನೋಡಿ, ಅಲ್ಲಿ ಎಷ್ಟು ಅನಗತ್ಯವಾಗಿ ಹೇಗೆ ಅವಳ ಮೇಲೆ ಮೇಂಟೆನೆನ್ಸ್ ಕೊಡ್ದೇನೆ, 3 ಮಕ್ಳು ಬಿಟ್ಟು ಮೇಂಟೆನೆನ್ಸ್ ಕೊಡ್ದೇನೆ ಅವಳು ಎಷ್ಟೊಂದು ಒಬ್ಳು ಹೆಂಗಸು ದ ಏಜ್ ಆಫ್ 60 years ಅಲ್ಲಿ ಅವ್ರು ಹೋರಾಟ ಮಾಡ್ತಾಳಂತಂದ್ರೆ ನಮ್ಗೆ ನಾಚಿಕೆ ಮಾತು. ಅವಾಗಿಂದಾನೇ ಇದು 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 ನಡೆಬೇಕಾಗಿತ್ತು ಇದೊಂದು. ಮತ್ತೆ ಮೇಡಮ್, ಇವಾಗ ನಿಮ್ ನೆಕ್ಸ್ಟ್ ಹೋರಾಟಗಳು ಇಲ್ಲ ನೆಕ್ಸ್ಟ್ ಏನೇನ್ ಸ್ಟೆಪ್ಸ್ ಯಾವ ತರ ಇರುತ್ತೆ ಮೇಡಮ್? ನೆಕ್ಸ್ಟ್ ನೋಡೋಣ, ದೇವ್ರಿದಾನೆ, ದೇವ್ರ ಹತ್ರ ಪ್ರಾರ್ಥಿಸಿ ನನಗೆ ಗೆಲುವು ಸಿಗ್ಲಿ ಅಂತ ಅನ್ಬಿಟ್ಟು. ನೋಡಿ, ಸೋಲು ಗೆಲುವು ಎಲೆಕ್ಷನ್ ಅಲ್ಲಿ ಸಾಧಾರಣ. ಗೆಲ್ತೀವಿ ಅಂತ ಅನ್ಬಿಟ್ಟು ನಿಲ್ಲಕ್ಕಾಗಲ್ಲ, ಸೋಲ್ತೀವಿ ಅಂತ ಅನ್ಬಿಟ್ಟು ನಿಲ್ದೇ ಇರಕ್ಕಾಗಲ್ಲ. ಇದು ಜನರಿಗೆ ಅವರಲ್ಲಿ ಬರಬೇಕು, ಒಂದು ಹೊಸ ರೆವಲ್ಯೂಷನ್ ತರಬೇಕು, ನಾವು ಒಂದು ಹೊಸ ವ್ಯಕ್ತಿನ ಆಯ್ಕೆ ಮಾಡೋದು ಅನ್ನೋದು ಜನರಲ್ಲಿ ಬರಬೇಕು. ಜನರು ಯಾವಾಗ ಇದನ್ನ ಅರಿತ್ಕೊಳ್ತಾರೋ ಆವಾಗ್ಲೇ ರೆವಲ್ಯೂಷನ್ ಸ್ಟಾರ್ಟ್ ಆಗೋದು. ವೆರಿ ನೈಸ್. ಮೆಹಂದಿ ಎಲ್ಲ ಹಾಕಿದೀರಾ ಮೇಡಮ್? ಏನ್ ವಿಶೇಷತೆ? ಇದು ಬೀದರ್ ಗುಲ್ಬರ್ಗದಲ್ಲಿ ಹೋಗಿದ್ದೆ, ಅಲ್ಲಿನ ಹೆಣ್ಮಕ್ಳು ಪ್ರೀತಿ ತೋರಿಸಿರೋದು ನನ್ನ ಮೇಲೆ, ಬಡ ಹೆಣ್ಮಕ್ಳು. ಇದು ಹಳೆ ಜನ ಏನ್ ಹೇಳ್ತಾರೆ ಅಂದ್ರೆ, ಇಷ್ಟು ಮೆಹಂದಿ ಕಲರ್ ಆಗಿ ಬಂದ್ರೆ ಗಂಡನ್ ಪ್ರೀತಿ ಜಾಸ್ತಿ ಅಂತೆ. ದೊಡ್ಡವ್ರು ಹೇಳ್ತಾರೆ, ಮೆಹಂದಿ ಕಾ ಕಲರ್ ಕಿತ್ನಾ ಗೆಹರಾ रहेगा ಉತ್ನಾ ಶೋಹರ್ ಕಾ ಪ್ಯಾರ್ ಗೆಹರಾ रहेगा ಅಂತ ಅನ್ಬಿಟ್ಟು. ಸೊ ನೋಡಿ, ವಿಶೇಷವಾಗಿ ಈಗ ನೀವು ಇದರಲ್ಲಿ GB ಎಲೆಕ್ಷನ್ ಅಲ್ಲಿ ಗೆದ್ದು ಬಂದ್ರೆ ಪ್ರಮುಖವಾಗಿ ಏನ್ ಮಾಡ್ಬೇಕಂತ ನಿಮ್ಮ ಪ್ಲಾನ್? ನೀವು ಮೊದ್ಲು ನನ್ನನ್ನ ಗೆಲ್ಲಿಸಿದ್ಮೇಲೆ ನಾನು ಹೇಳ್ತೀನಿ ವಾರ್ಡಿನ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಎಷ್ಟು ಫಂಡ್ ಬಂದ್ರೇನು, ನನ್ನ ವಾರ್ಡಿಗೆ ಎಷ್ಟು ಫಂಡ್ ಬರುತ್ತೆ ಅದು ಕ್ಲಾರಿಟಿ ನಾನು ಕೊಡ್ತೀನಿ. ಇದುವರೆಗೂ ಯಾವ ಪ್ರತಿನಿಧಿನೂ ಕೊಟ್ಟಿಲ್ಲ. MLA ಆಗ್ಲಿ, MP ಆಗ್ಲಿ, ಯಾವುದೇ ಆರ್ಗನೈಸೇಷನ್ಸ್ ಆಗ್ಲಿ, ಇವಾಗ ಒಳ್ಳೆ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ಕೊಂಡು ಟ್ರಸ್ಟ್ ಮಾಡ್ಕೊಂಡು ಹೊರ ದೇಶದಿಂದ ಹೋಗ್ಬಿಟ್ಟು ದುಡ್ಡು ತಗೊಂಡ್ಬಿಟ್ಟು ಅದು ಬಡರ ಹೆಣ್ಣು ಮಕ್ಕಳ ಮೇಲೆ ಹೆಸರಲ್ಲಿ ದುಡ್ಡು ತಂದ್ಬಿಟ್ಟು ಯಾರು ಕ್ಲಾರಿಟಿ ಕೊಡ್ತಾ ಇಲ್ಲ. ಅದು ಕ್ಲಾರಿಟಿ ನಾನ್ ಕೊಡ್ತೇನೆ. ವಾರ್ಡಿಗೆ ಎಷ್ಟು ಫಂಡ್ ಬಂತು, ಯಾವ ಫಂಡು ಎಲ್ಲಿಗಾಯ್ತು, ಅಲ್ಲಿ ವಾರ್ಡ್ ಅಲ್ಲಿ ಹಿರಿಯರು ಇರ್ತಾರೆ, ರಿಟೈರ್ಡ್ ಟೀಚರ್ಸ್ ಇರ್ತಾರೆ, ರಿಟೈರ್ಡ್ ಡಾಕ್ಟರ್ಸ್ ಇರ್ತಾರೆ, ರಿಟೈರ್ಡ್ ಇಂಜಿನಿಯರ್ಸ್ ಇರ್ತಾರೆ. ಅವ್ರಿಗೆಲ್ಲರಿಗೂ ಕೂರಿಸ್ಕೊಂಡು ಒಂದ್ ಮನೆಯಲ್ಲಿ ಹೇಗೆ ಖರ್ಚಾಗಿರೋ ದುಡ್ಡನ್ನ ಲೆಕ್ಕ ಕೊಡ್ತಾಳೋ ಆ ಒಂದು ಹೆಣ್ಮಗು, ಆ ತರಾನೇ ಆ ವಾರ್ಡಿನ ಎಲ್ಲಾ ಹಿರಿಯರಿಗೆ ಕರೆದ್ಬಿಟ್ಟು ಈ ದುಡ್ಡು ಇಲ್ಲಿ ಖರ್ಚಾಗಿದೆ, ಎಷ್ಟು ಬಂದಿದೆ, ಏನಿದೆ, ಅದ್ರೊಳಗೆ ಎಷ್ಟು ಉಳಿತಾಯ ಆಗಿದ್ರೊಳಗೆ ಯಾವ ಬಹಳ ತೊಂದರೆದಲ್ಲಿ ಇರ್ತಾರೆ, ಯಾರು ಕೀಳ ಮಟ್ಟದಲ್ಲಿ ಯಾರು ಇರ್ತಾರೋ ಅಂತವ್ರನ್ನ ಮೇಲೆ ಎತ್ತದನ್ನ ನಾವು ಪ್ರಯತ್ನ ಪಡೋಣ. ವಿಶೇಷವಾಗಿ ಕಾಳಗೋಡಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ತಮ್ಮ ಸಂದೇಶ, ತಮ್ಮ ಅಪೀಲ್ ಏನಾಗಿರುತ್ತೆ? ನೋಡಿ, ನಿಮ್ಮ ಪ್ರತಿನಿಧಿಗಳು ಯಾರಂತ ಮೊದ್ಲು ನೋಡ್ಕೊಳ್ಳಿ, ಅವನ್ ಬ್ಯಾಕ್ ಗ್ರೌಂಡ್ ನೋಡಿ, ಅವನ್ ಮನೆಯಲ್ಲಿ ಹೇಗಿದ್ದಾನೆ ಲೀಡ್ರು, ಅವನ್ ಮನೆಯಲ್ಲಿ ಸರಿ ಇದಾನ ಲೀಡ್ರು, ಮೊದ್ಲು ಅದನ್ನ ನೋಡ್ಕೊಳ್ಳಿ. ಅವನ್ ಮನೆಯಲ್ಲೇ ಲೀಡ್ರ್ ಇಲ್ಲ ಅಂದ್ಮೇಲೆ ನಿಮಗ್ ಲೀಡ್ರ್ ಹೆಂಗಾಗ್ರಿ ಆಗ್ತಾನೆ? ಅದು ತಿಳುವಳಿಕೆ ನಿಮ್ಮಲ್ಲಿ ಬರ್ಬೇಕು. ನೀವು 1000, 2000, 3000ಗೆ ನಮ್ಮ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ತನ್ನ ಹಕ್ಕನ್ನ ನೀವ್ ಈ ತರ ಕಳ್ಕೊಂಡು ಹೋಗ್ತಾ ಇದ್ರೆ ಅದು ನಾವ್ ಏನು ಮಾಡಕ್ಕಾಗಲ್ಲ, ಯಾವ ರೆವಲ್ಯೂಷನ್ ಬರಲ್ಲ. ನೀವು ಇದರಿಂದ ಇನ್ನೂ ಕೀಳು ಮಟ್ಟದಲ್ಲಿ ನೀವು ಹೋಗ್ತೀರಾ. ಇಂಥ ಜನಪ್ರತಿನಿಧಿಗಳನ್ನ ನೀವು ಆಯ್ಕೆ ಮಾಡಿದ್ರೆ ಎಷ್ಟೋ ಹೆಣ್ಮಕ್ಳಿಗೆ ಅನ್ಯಾಯ ಆಗತ್ತೆ. ಇಂಥ ಅನ್ಯಾಯ ಮಾಡೋರ್ನ ನೀವು ಪ್ರತಿನಿಧಿಗಳಾಗ್ಲಿ, ಯಾವ್ದನ್ನು MLA ಆಗ್ಲಿ, MP ಆಗ್ಲಿ, ಕಾರ್ಪೊರೇಟರ್ ಆಗ್ಲಿ, ಅಂಥವ್ರಿಗೆ ನೀವು ಟಿಕೆಟ್ ಕೊಡ್ಲೂಬಾರ್ದು. ನಾನು ಎಲ್ಲಾ ಪಕ್ಷದವ್ರಿಗೂ ನಾನು ಹೇಳ್ತಾ ಇದ್ದೀನಿ, ಅವನ್ ಮನೆಯಲ್ಲಿ ಲೀಡರ್ ಇದಾನ, ಅವನ್ ಮನೆಯಲ್ಲಿ ಲೀಡರ್ ಇದ್ರೆ ಅವನು ವಾರ್ಡಿಗೆ ಲೀಡ್ರು, ಅವನು ವಾರ್ಡಿಗೆ ಲೀಡರ್ ಅಂದ್ರೆ ಅವನು ಕಾನ್ಸ್ಟಿಟ್ಯೂನ್ಸಿಗೆ ಲೀಡ್ರು, ಅವನು ಕಾನ್ಸ್ಟಿಟ್ಯೂನ್ಸಿಗೆ ಲೀಡರ್ ಆದ್ರೆ ಅವನು ಪಾರ್ಲಿಮೆಂಟ್ಗೆ ಒಂದು 8 ಕ್ಷೇತ್ರಕ್ಕೆ ಲೀಡರ್ ಆಗ್ತಾನೆ. ಇದು CM ಸೂಫಿಯಾ ಅವರ ಮಾತಾಗಿತ್ತು. ವಿಶೇಷವಾಗಿ ಆಲ್ಮೋಸ್ಟ್ ರಾಜಕೀಯ ಒಂದು ಶಕ್ತಿ ಅಂದ್ರೆ ರಾಜಕೀಯ ಪೊಲಿಟಿಕಲ್ ಪವರ್ ಬೇಕಂದ್ರೆ ಫಸ್ಟ್ ಮನೆಯಲ್ಲಿ ಫ್ಯಾಮಿಲಿ ಕುಟುಂಬ ಚೆನ್ನಾಗಿರ್ಬೇಕು. ಕುಟುಂಬ ಆದ ತಕ್ಷಣ ನೇಬರ್ಸ್, ಅಕ್ಕಪಕ್ಕ ಜನ ಚೆನ್ನಾಗಿರ್ಬೇಕು, ನಮ್ಮ ಏರಿಯಾದ ರೋಡಿನ ಜನ ಚೆನ್ನಾಗಿರ್ಬೇಕು, ಅದಾದ ನಂತರ ನಮ್ಮ ಏರಿಯಾ ಆದ್ಮೇಲೆ ನಮ್ಮ ವಾರ್ಡ್ ಆದ್ಮೇಲೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ, ಈ ತರ ಒಂದು ಅಭಿಪ್ರಾಯ ಎಲ್ಲ ಇದೆ. ಸೊ ವಿಶೇಷವಾಗಿ ಆಲ್ಮೋಸ್ಟ್ ಯಾರಾದ್ರೂ ನೊಂದೋರು ಹೋರಾಟದಲ್ಲಿ ಅಂದ್ರೆ ನೊಂದೋ ಮಹಿಳೆಯರಾಗಿರ್ಬೋದು, ಇಲ್ಲ ಬಡವರು, ಕಾರ್ಮಿಕರು, ಸೊ ವಿಶೇಷವಾಗಿ ಈ ಒಂದು ಕಾಡುಗೋಡಿ ಆಲ್ಮೋಸ್ಟ್ ಸುಮಾರು ವಿದ್ಯಾವಂತರು, ಬುದ್ಧಿಜೀವಿಗಳಿರುವಂತ ಒಂದು ಪ್ರದೇಶ. ಆಲ್ಮೋಸ್ಟ್ ಇಲ್ಲಿರೋರು ಸ್ಥಳೀಯವಾಗಿ ಜನಪ್ರತಿನಿಧಿಗಳನ್ನ ಮುಂಬರುವ ದಿನಗಳಲ್ಲಿ ಆಯ್ಕೆ ಮಾಡುವಂತ ಪ್ರಕ್ರಿಯೆಗಳಲ್ಲಿ ಹೊಸಬರಿಗೆ, ಯಾಕಂದ್ರೆ ಹೊಸ ಅಲೆಗಳು ಹುಟ್ಟಬೇಕು,
ಹೊಸಬರಿಗೆ ಅವಕಾಶ ಮಾಡಿಕೊಡೋ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ಹೊಸತನ ಬದಲಾವಣೆಯ ಜಗದ ನಿಯಮ ಅಂತ ಹೇಳ್ತಾರೆ. ಹೊಸತನ ಬೇಕು. ಆ ನಿಟ್ಟಿನಲ್ಲಿ ಸೂಫಿಯಾ ಅವರ ಒಂದು ದಿಟ್ಟ ಹೆಜ್ಜೆ ಮುಂಬರುವ ದಿನಗಳಲ್ಲಿ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಸಾರ್ವಜನಿಕ ವಲಯದಲ್ಲೂ ಭಾರಿ ಮೆಚ್ಚುಗೆ ವ್ಯಕ್ತ ಆಗ್ತಿದೆ. ಹೆಚ್ಚಿನ ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ಹೆಚ್ಚಿನ ಮಾಹಿತಿಗೆ ನಿಮ್ನ ಸಂಪರ್ಕಿಸಲ್ ಮೇಡಮ್. ದಯವಿಟ್ಟು ಎನಿ ಟೈಮ್ ನನ್ನ ಫೋನ್ 24 ಗಂಟೆ. ಇವಾಗಲೇ ಆಲ್ರೆಡಿ ನನಗೆ ಸಾವಿರಾರು ಗಟ್ಟಲೆ ಫೋನ್ಗಳು ಬರ್ತಾ ಇದೆ. ನಾನು ಅದಕ್ಕೆ ಸ್ಪಂದಿಸ್ತಾ ಇದ್ದೀನಿ. ಅವರಿಗೆ ನ್ಯಾಯ ಕೊಡ್ಸೋಕ್ಕೋಸ್ಕರ ನಾನು ಲೀಗಲ್ ಟೀಮಲ್ಲಿ ಹಾಕಿದ್ದೀನಿ. ಅವ್ರಿಗೆಲ್ಲರಿಗೂ ಅವ್ರ ನ್ಯಾಯಾಲಯಕ್ಕೆಲ್ಲ ಹೋಗ್ತಾ ಇದ್ದಾರೆ ಹೆಣ್ಮಕ್ಳು. ಇವಾಗ ಕಾಡ್ಗುಡಿದು ಒಂದು ಬರ್ತಾ ಇದೆ. ಮೇಡಮ್, ಈ ತರ ಒಂದು ಪ್ರೋಸೆಸ್ ಅಲ್ಲಿ ನಿಮ್ಗೆ ಯಾರು ದೊಡ್ಡ ವ್ಯಕ್ತಿಯಿಂದ ಇಲ್ಲ ಯಾರ ಹತ್ರ ಇಂದ ನಿಮ್ಗೆ ಥ್ರೆಟನ್ ಈ ತರ ಏನಾದ್ರು ಬೆದರಿಕೆ ಹತ್ರ ಏನಾದ್ರು? ಥ್ರೆಟನ್ ಅಂತ ಬರ್ತಾ ಇದೆ ನನಗೆ. ಥ್ರೆಟನ್ ಅಂತ ಬರ್ತಾ ಇದೆ. ನಾನು ಆ ಥ್ರೆಟನ್ಗೆ ಹಿಂಜರಿಯೋರಲ್ಲ. ಯಾಕೆಂದ್ರೆ ನನ್ನ ತಾಯಿ ರೈತ ಮಹಿಳೆ. ಶಿ ಇಸ್ ಎ ಲ್ಯಾಂಡ್ ಲೇಡಿ. ನಾನು ಆ ತಾಯಿಯ BB ಸಾರಾ ಅವ್ರ ಮಗಳು. ನಾನು ಯಾವ ಬೆದರಿಕೆಗೂ ನಾನು ಹೆದರೋಳಲ್ಲ. ಸೊ ಇದು ಅವರೊಂದು ಮಾತಾಗಿತ್ತು. ವಿಶೇಷ ಸಂಚಿಕೆಗೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ಆಲ್ಮೋಸ್ಟ್ ಸೂಫಿಯಾ ಮೇಡಮ್ ಅವರ ಆಲ್ಮೋಸ್ಟ್ ಮುಂಬರುವ ಅಪ್ಡೇಟ್ಸ್ ಗಳನ್ನ ನಾನು ನಿಮ್ಗೆ ತಲುಪಿಸ್ತಾ ಹೋಗ್ತೀನಿ. ಸೊ ಇನ್ನೇನು ಸಾರ್ವತ್ರಿಕ ಚುನಾವಣೆಗಳು ಅಂದ್ರೆ ದಿನಗಳು ಇನ್ನೇನು ಕಮ್ಮಿ ಇದೆ. ಸೊ ಅದಕ್ಕೆ ತಯಾರಿಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ವಾರ್ಡ್ ವೈಸ್ ಸುಮಾರು ವಾರ್ಡ್ಗಳಲ್ಲಿ ಇನ್ನು 369 ವಾರ್ಡ್ಗಳಲ್ಲೂ ಗ್ರೇಟರ್ ಬೆಂಗಳೂರು ಅಥಾರಿಟಿ ವತಿಯಿಂದ ಆಲ್ಮೋಸ್ಟ್ ಯಾರ್ಯಾರು ಜನಪ್ರತಿನಿಧಿಗಳು ನಿಲ್ಬೇಕು ಅಂತಿದ್ದಾರೋ ಅದು ಬಿಜೆಪಿ, ಕಾಂಗ್ರೆಸ್, JDS ಆಗಿರ್ಬೋದು, ಇಂಡಿಪೆಂಡೆಂಟ್ ಆಗಿರ್ಬೋದು, ಇಲ್ಲ ಒಂದು ಇಚ್ಛಾಶಕ್ತಿ ಇರುವಂತ ವ್ಯಕ್ತಿಗಳು. ಯಾಕಂದ್ರೆ ಡೆಮೋಕ್ರಸಿಯಲ್ಲಿ ಇಚ್ಛಾಶಕ್ತಿ ಇರುವಂತವ್ರು ಯಾರು ಬೇಕಾದ್ರೂ ಕಂಟೆಸ್ಟ್ ಮಾಡ್ಬೋದು. ಈ ಒಂದು ಆಪರ್ಚುನಿಟಿ ಯುವಕರಿಗೆ ಸಿಗ್ಬೇಕು, ಯಂಗ್ಸ್ಟರ್ಸ್ ಸಿಗ್ಬೇಕು. ಹೊಸ ಯೋಜನೆಗಳು ಮಾಡುವಂತ ಈ ತರ ಪ್ರತಿಭಾನ್ವಿತ ಹೆಣ್ಮಕ್ಳುಗಳೇ ನೊಂದವ್ರ ಪರ ಧ್ವನಿ ಎತ್ತುವಂತ ಗಟ್ಟಿ ಧ್ವನಿ ಆಗಿರುವಂತ ಸೂಫಿಯಾ ಮೇಡಮ್ ಒಂದು ಸಂಚಿಕೆ ಇದಾಗಿತ್ತು. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ಸಂತೋಷ ರಾಧೆ ಮಹಾರಾಜ್ ಸೈನಿಂಗ್ ಆಫ್. ಥ್ಯಾಂಕ್ ಯು. ಧನ್ಯವಾದ. ನಮಸ್ಕಾರ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಮ್ಮೆಲ್ಲರ ಕಂಪನಿ.